ನಮ್ಗೆ ಬಿಜೆಪಿ ಸರ್ಕಾರ ಬರ್ಬೇಕು ಸರ್. ಯಾಕಂದ್ರೆ ಮಂಜುನಾಥ್ ಅವ್ರು ಬಂದ್ರೆ ಅವರು ಡಿ ಕೆ ಸುರೇಶ್ ಅವರು ಕೆಲಸಗಳು ಮಾಡಿಲ್ಲ ಅಂತಲ್ಲ, ಮಾಡಿರುವಂತ ಕೆಲಸಗಳು ನಮ್ ಮುಂದೆ ಅಷ್ಟು ನಮ್ ಕಣ್ಣು ಕಾಣಿಸ್ತಾ ಇಲ್ಲ. ನಮ್ಗೆ ಡಿ ಕೆ ಸುರೇಶ್ ಅವರು ನಮ್ ಡೈರೆಕ್ಟ್ ಕಾಂಟ್ಯಾಕ್ಟ್ ಇಲ್ಲ ಸರ್. ಮುನಿರತ್ನ ಮೂಲಕ ನಾಳೆ ಬೆಳಿಗ್ಗೆ ಹೋಗಿ ನಾವ್ ಏನ್ ಬೇಕಾದ್ರೂ ಕೇಳ್ಬೋದು. ನಮ್ಮ ಮನೆಗ್ ನಾನೇ 600 ರೂಪಾಯಿ ತಿಂಗಳಿಗೆ 600-700 ರೂಪಾಯಿ ಕರೆಂಟ್ ಬಿಲ್ ಕಟ್ತಾ ಇದೀನಿ. ಯಾರು ಕೊಡ್ತಾ ಇದಾರೆ ಭಾಗ್ಯ ಜ್ಯೋತಿ? ನಾವು ಇವಾಗ ಫಸ್ಟ್ 20 ರೂಪಾಯಿಗೆ ಒಂದ್ ಗೇರ್ ವೈರ್ ಕಟ್ಟಾದ್ರೆ 20 ರೂಪಾಯಿ ಸಿಗ್ತಾ ಇತ್ತು. ಈಗ 50 ರೂಪಾಯಿ ಮಾಡಿ ನಮ್ ದುಡ್ಡು ನಮ್ಗೆ ಕೊಡಕ್ಕೋಸ್ಕರ ಫ್ರೀ ಕೊಡ್ತೀವಿ, ಅದ್ ಕೊಡ್ತೀವಿ, ಇದ್ ಕೊಡ್ತೀವಿ. ಅದ್ ಬೇಡ ನಮ್ಗೆ. ಯಾವ ಫ್ರೀ? ನಾವ್ ದುಡ್ಕೊಂಡು ನಾವ್ ತಿಂತೀವಿ. ನಮ್ಗೆ ದುಡಿಯಾಕ್ ಬಿಡಿ ಕರೆಕ್ಟ್ಗೆ. ರೈತರ ಬಗ್ಗೆ ಯೋಚನೆ ಮಾಡಿ. ಅವ್ರು ಇಲ್ಲಿ ಕೊಡೋ ಫ್ರೀನ ರೈತರಿಗೆ ಕೊಡ್ಲಿ. ನೈಟ್ ಪಾಪ ಅವರೆಲ್ಲ ನಿದ್ದೆ ಮಾಡೋ ಟೈಮಲ್ಲಿ ಕೊಡ್ಬಾರ್ದು ಕರೆಂಟ್ಗಳು. ಬೆಳಿಗ್ಗೆ ಟೈಮಲ್ಲಿ ಕೊಡ್ಲಿ. ಬೋರ್ಗಳು ಹಾಕ್ಸ್ಕೊಡ್ಲಿ ರೈತರಿಗೆ. ಗೌರ್ಮೆಂಟ್ ಸ್ಕೂಲ್ಗಳು ಉದ್ಧಾರ ಮಾಡಿ. ಫಸ್ಟ್ ಗೌರ್ಮೆಂಟ್ ಎಷ್ಟೋ ಗೌರ್ಮೆಂಟ್ ಸ್ಕೂಲ್ ಬಿದ್ದೋಗೋ ಸ್ಟೇಜ್ ಅಲ್ಲಿ ಇದೆ ಸರ್. ನರೇಂದ್ರ ಮೋದಿ ಅವರೇ ಪ್ರಧಾನಮಂತ್ರಿ ಆಗೋದು ಈ ಸರಿನೂ ಅವರೇ ಆಗ್ಬೇಕು. ಅವ್ರಿಗಿರೋಷ್ಟು ತಾಳ್ಮೆ, ಅವ್ರಿಗಿರೋಷ್ಟು ಜ್ಞಾನ ಇವಾಗ ಇರೋರ್ಗೆ ಯಾರಿಗೂ ಅಷ್ಟಿಲ್ಲ. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಜಯಲ್ ಐಗೋಡ್. ಲೋಕಸಭಾ ಚುನಾವಣೆ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಿಗೆ ಈಗಾಗಲೇ ಮುಕ್ತಾಯ ಆಗಿದೆ. ಇನ್ನೇನಿದ್ರು ಕೇವಲ ಫಲಿತಾಂಶದ ನಿರೀಕ್ಷೆಯಲ್ಲಿ ಏನು ಮತದಾರರು ಅಂದ್ರೆ ಜನರು ಹಾಗೇನೆ ಜನಪ್ರತಿನಿಧಿಗಳು ಇಬ್ರು ಕೂಡ ಇದ್ದಾರೆ. ಈಗಾಗಲೇ ಏನು ಬಹು ನಿರೀಕ್ಷೆ ಮೂಡಿದಂತಹ ಬೆಂಗಳೂರು ಗ್ರಾಮಾಂತರ ಇರಬಹುದು ಅಥವಾ ಕರ್ನಾಟಕದ 28 ಕ್ಷೇತ್ರ ಇರಬಹುದು, ಒಟ್ಟಾರೆಯಾಗಿ ದೇಶದ ಚುನಾವಣೆ ಯಾವ ರೀತಿಯಾದಂತಹ ಒಂದು ಫಲಿತಾಂಶವನ್ನು ಕೊಡುತ್ತೆ, ಸೊ ರಾಜಕೀಯವಾಗಿ ಅಥವಾ ಏನು ದೇಶದ ಒಂದು ಒಟ್ಟು ಪ್ರಗತಿ ಎಲ್ಲಿಗೆ ಹೋಗುತ್ತೆ ಈ ಒಂದು ಚುನಾವಣೆ ಬಳಿಕ ಅನ್ನೋದು ಪ್ರಶ್ನೆಯನ್ನು ಮೂಡಿಸಿರುವಂಥದ್ದು. ಸೊ ನಮಸ್ಕಾರ ಸರ್. ಸರ್, ಮೊದಲೇದಾಗಿ ನಿಮ್ಮ ಹೆಸರು? ನಮ್ಮ ಹೆಸರು ಆನಂದರಾವ್ ಅಂತ. ಯಾವ ಕ್ಷೇತ್ರ ಸರ್? ಎಲ್ಲಿ ಮತದಾನ ಮಾಡಿರೋದು? ನಾವು ರಾಜರಾಜೇಶ್ವರಿ ಕ್ಷೇತ್ರ. ಇದು ಗ್ರಾಮಾಂತರ ಲೋಕಸಭೆಗೆ ಸೇರುತ್ತೆ. ಓಕೆ. ಸೊ ಬೆಂಗಳೂರು ಗ್ರಾಮಾಂತರ ಡಿ ಕೆ ಸುರೇಶ್ ವರ್ಸಸ್ ಡಾಕ್ಟರ್ ಮಂಜುನಾಥ್ ಅವರ ನಡುವಿನ ಒಂದು ಸ್ಪರ್ಧೆ. ಯಾರು ಗೆಲ್ಬೇಕು? ನಮ್ಗೆ ಬಿಜೆಪಿ ಸರ್ಕಾರ ಬರ್ಬೇಕು ಸರ್ ಮೇನ್. ಯಾಕಂದ್ರೆ ಮಂಜುನಾಥ್ ಅವ್ರು ಬಂದ್ರೆ ಅವರು ಡಾಕ್ಟ್ರು, ಜಯದೇವ ಹಾಸ್ಪಿಟಲ್ ಡಾಕ್ಟರ್ ಆಗಿದ್ದವರು. ಆರ್ಟ್ ಸ್ಪೆಷಲಿಸ್ಟ್ ಬೇರೆ. ತುಂಬಾ ಜನಕ್ಕೆ ಬಡವ್ರಿಗೆ ಹೆಲ್ಪ್ ಆಗಿದೆ ಅಂತಾರೆ ಅವ್ರ ಕಡೆಯಿಂದ. ಇವಾಗ ಒಬ್ರು ಡಾಕ್ಟ್ರು ಮತ್ತೆ ಜನಕ್ಕೆ ಸ್ಪಂದಿಸೋರು ಬೇರೆ ಅಲ್ವಾ ಅವರು. ಮತ್ತೆ ನಾವು ಇಲ್ಲಿದ್ ಮಾತ್ರ ನೋಡ್ಬಾರ್ದು. ನಮ್ ಕ್ಷೇತ್ರದ್ದು ನೋಡೋದು ಮುಖ್ಯ ಅಲ್ಲ, ಮೇನ್ ನಾವು ದೇಶದ್ ನೋಡ್ಬೇಕು. ಇವಾಗ ಸೆಂಟ್ರಲ್ ಅಲ್ಲಿ ಮೋದಿ ಅವರು ಇರೋದ್ರಿಂದ ನಾವು 2 ಸರಿ ಅವರು ಪ್ರಧಾನ ಮಂತ್ರಿ ಆಗಿದ್ರು 10 ವರ್ಷದಿಂದ. ತುಂಬಾ ನಮ್ ದೇಶಕ್ಕೆ ಏನೇನ್ ಬೇಕು, ಜನಕ್ಕೆ ಏನೇನು ಯಾವ ತರ ಇರ್ಬೇಕು, ನಮ್ ದೇಶದ ಭದ್ರತೆ ಯಾವ ತರ ಇರ್ಬೇಕು, ಮತ್ತೆ ನಮ್ ದೇಶದವ್ರು ಹೊರಗಡೆ ಏನಾದ್ರು ತೊಂದರೆಗೆ ತಗ್ಲಾಕೊಂಡಾಗ ಅವ್ರಿಗೆ ಹೆಂಗ್ ಕರ್ಸ್ಕೊಬೇಕು ನಾವು, ಅದೆಲ್ಲ ತುಂಬಾ ಗೊತ್ತಿರೋ ಮನುಷ್ಯ. ಅವರು ಅದೇ ಮಾಡ್ತಾ ಇದ್ದಾರೆ 10 ವರ್ಷದಿಂದ. ಇವಾಗ ನಮ್ ದೇಶದ ಬಗ್ಗೆ ಎಲ್ಲ ತುಂಬಾ ಕಾಳಜಿ ವಹಿಸ್ಕೊಂಡಿರೋರು ಅವರು. ಇವರು ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಅಂತ ಇವಾಗ ಇಲ್ಲಿ ಗ್ಯಾರಂಟಿ ಕೊಡ್ತಾ ಇದ್ದಾರೆ. ನಮ್ಮ ಸ್ಟೇಟ್ ಅಲ್ಲಿ ಗ್ಯಾರಂಟಿ ಕೊಡ್ತಾ ಇದಾರೆ ನಮ್ಮ ಮೇಲೆ. ನೋಡಿ, ಇವಾಗ ಒಂದು ಚಾಪಾ ಕಾಗದ ಸ್ಟಾಂಪ್ ಪೇಪರ್ ತಗೊಳಕ್ ಹೋದ್ರೆ 100 ರೂಪಾಯಿ ಇತ್ತು ಫಸ್ಟ್. ಇವಾಗ ಮಿನಿಮಮ್ 500 ರೂಪಾಯಿ, 1 ಲಕ್ಷ ರೂಪಾಯಿ ಮೇಲೆ ವ್ಯವಹಾರ ಏನೇ ಮಾಡಿದ್ರು 500 ರೂಪಾಯಿ ಅಂತಾರೆ. ನಮ್ಮಂತೆ ಆಟೋ ಡ್ರೈವರ್ಗಳು, ಮಿಡಿಲ್ ಕ್ಲಾಸ್ ಜನ, ಹಿಂದುಳಿದ ಜನಗಳು ಏನ್ ಮಾಡ್ಬೇಕು? 500 ರೂಪಾಯಿ ನಾವು ಒಂದ್ ದಿವಸದ ಸಂಪಾದನೆ. ಅದು 500 ರೂಪಾಯಿ ನಾವು ದುಡಿದ್ರೇನೆ ನಮ್ಮ ಮನೆ ನಡೆಯೋದು. ಅಂತದ್ರಲ್ಲಿ ನಾವು ಒಂದ್ ಪೇಪರ್ಗೆ 500 ರೂಪಾಯಿ ಕೊಟ್ಬಿಟ್ರೆ ಇವ್ರು ಫ್ರೀ ಏನ್ ಕೊಡ್ತಾ ಇದಾರೆ? ನಮ್ಮ ಮನೆಗ್ ನಾನೇ 600 ರೂಪಾಯಿ ತಿಂಗಳಿಗೆ 600-700 ರೂಪಾಯಿ ಕರೆಂಟ್ ಬಿಲ್ ಕಟ್ತಾ ಇದೀನಿ. ಭಾಗ್ಯ ಜ್ಯೋತಿ ಎಲ್ಲಿ ಕೊಡ್ತಾ ಇದಾರೆ ಅವರು? ಯಾರು ಕೊಡ್ತಾ ಇದಾರೆ ಭಾಗ್ಯ ಜ್ಯೋತಿ? ಇವರು ಫ್ರೀ ಅನ್ನೋದು ಅಷ್ಟೇ, ಏನು ಫ್ರೀ ಕೊಡ್ತಾ ಇಲ್ಲ. 2000 ರೂಪಾಯಿ ಫ್ರೀ ಕೊಡ್ತಾ ಇದಾರಲ್ಲ ಲೇಡೀಸ್ಗೆ. ಆ 2000 ರೂಪಾಯಿ ಇಲ್ಲಿ ಫ್ರೀ ಕೊಡ್ತಾರೆ, ಬೇರೆ ಇದ್ರ ಮೇಲೆಲ್ಲ ಹಾಕೊಂಡು ನಮ್ಮ ಮೇಲೆ ತಗೊಳ್ತಾ ಇದಾರೆ ನಮ್ಮಿಂದ ದುಡ್ಡು. ಇವಾಗ ಪ್ರತಿಯೊಂದು ನೋಡಿ, ನಮ್ಮ ಆಟೋ ಸ್ಪೇರ್ ಪಾರ್ಟ್ಸ್ ಎಲ್ಲ ಜಾಸ್ತಿ ಆಗಿದೆ ರೇಟು. ನಾವು ಇವಾಗ ಫಸ್ಟ್ 20 ರೂಪಾಯಿಗೆ ಒಂದ್ ಗೇರ್ ವೈರ್ ಕಟ್ಟಾದ್ರೆ 20 ರೂಪಾಯಿಗೆ ಸಿಗ್ತಾ ಇತ್ತು. ಈಗ 50 ರೂಪಾಯಿ ಮಾಡಿದ್ದಾರೆ. 50 ರೂಪಾಯಿ ಸಂಪಾದನೆ ನಮ್ಗೆ ಎಷ್ಟು ಕಷ್ಟ ಇದೆ ಗೊತ್ತಾ? ಅದಕ್ಕೋಸ್ಕರ ಈ ಫ್ರೀದು ನೋಡ್ಬಾರ್ದು ಜನ. ನಮ್ಗೆ ಫ್ರೀ ಅನ್ಬಿಟ್ಟು ಬೇರೆದ್ರಲ್ಲಿ ತಗೊಂತಾರೆ. ಅದು ಬೇಡ, ವೇಸ್ಟ್ ಅದು. ನಮ್ಗೇನು ನಮ್ಮ ದೇಶದ ಭದ್ರತೆ ಮುಖ್ಯ. ನಮ್ಗೆ ಯುವಕರು ಇದಾರಲ್ಲ, ಯುವಕರಿಗೆ ನಾಳೆ ದಿವಸ ಅವ್ರು ತಿಳ್ಕೊಬೇಕು ಮೇಯ್ನು. ಇವಾಗ ವಯಸ್ಸಾಗಿರೋರ್ಗೆ ಗೊತ್ತಿರಲ್ಲ ಪಾಪ. ಅವ್ರೇನೋ ಹೇಳ್ತಾರೆ ಫ್ರೀ ಕೊಡ್ತಾರೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ. ಇವಾಗ ಇಲ್ಲ 2000 ಕೊಡ್ತಾರೆ, ಅವ್ರು 10,000 ಕೊಡ್ತೀನಿ, 8,000 ಕೊಡ್ತೀನಿ ಅಂದಿದ್ದಾರೆ. 8,000 ಎಲ್ಲಿಂದ ಬರುತ್ತೆ? ಯಾರು ದುಡ್ಡು ಕೊಡ್ತಾರೆ 8,000? ಅವ್ರೇನಾದ್ರು ಸಂಪಾದನೆ ಮಾಡಿರೋದು ನಮ್ಗೆ ಕೊಡ್ತಾರ? ನಮ್ ತೆರಿಗೆ ಹಣ, ನಾವು ಕಟ್ಟಿರೋ ಹಣ, ನಮ್ಮ ಹತ್ರ ಈಸ್ಕೊಂಡಿರೋ ಹಣನೇ ನಮ್ಗೆ ರಿಟರ್ನ್ ಕೊಡ್ತಾರೆ. ಅದು ಜನ ತಿಳ್ಕೊಬೇಕು. ಅದು ಮತ್ತೆ ಸಾಲ ಜಾಸ್ತಿ ಆಗುತ್ತೆ ಅಲ್ವಾ? ಸಾಲ ಜಾಸ್ತಿ ಆಗುತ್ತೆ. ಅವ್ರೇನು ನಮ್ಗೇನು ನಮ್ ದುಡ್ಡು ನಮಗ್ ಕೊಡಕ್ಕೋಸ್ಕರ ಫ್ರೀ ಕೊಡ್ತೀವಿ, ಅದ್ ಕೊಡ್ತೀವಿ, ಇದ್ ಕೊಡ್ತೀವಿ. ಅದ್ ಬೇಡ ನಮ್ಗೆ. ಯಾವ ಫ್ರೀ? ನಾವು ದುಡ್ಕೊಂಡು ನಾವು ತಿಂತೀವಿ. ನಮ್ಗೆ ದುಡಿಯಾಕ್ ಬಿಡಿ ಕರೆಕ್ಟಿಗೆ. ನಮ್ಗೆ ಯಾವ ಫ್ರೀನೂ ಬೇಡ. ದೇಶದ ಭದ್ರತೆ ಬಗ್ಗೆ ಯೋಚನೆ ಮಾಡಿ ಫಸ್ಟ್. ರೈತರ ಬಗ್ಗೆ ಯೋಚನೆ ಮಾಡಿ. ಅವ್ರು ಇಲ್ಲಿ ಕೊಡೋ ಫ್ರೀನ ರೈತರಿಗೆ ಕೊಡ್ಲಿ. ಅವ್ರಿಗೆ 1 ಅವರ್ 2 ಅವರ್ ಪಾಪ ಕರೆಂಟ್ ಟೈಮಿಂಗ್ಸ್ ಮಾಡಿದ್ದಾರೆ ಹಳ್ಳಿ ಕಡೆ.
24 ಅವರ್ ಅವ್ರಿಗೆ ಕೊಡ್ಲಿ ಬಿಡಿ ಕರೆಂಟ್, 12 ಅವರ್ ಕೊಡ್ಲಿ ಸರ್, 10 ಅವರ್ ಕೊಡ್ಲಿ ಸರ್ ಕರೆಂಟ್ ಅವ್ರಿಗೆ. ನೈಟು ಪಾಪ ಅವರೆಲ್ಲ ನಿದ್ದೆ ಮಾಡೋ ಟೈಮಲ್ಲಿ ಕೊಡಬಾರ್ದು ಕರೆಂಟ್ಗಳು, ಬೆಳಿಗ್ಗೆ ಟೈಮಲ್ಲಿ ಕೊಡ್ಲಿ. ಬೋರ್ಗಳು ಹಾಕ್ಸ್ಕೊಡ್ಲಿ ರೈತರಿಗೆ. ನೀರು ಪಾಪ ಎಷ್ಟೋ ಜನ ಇದು ನೀರ್ ಇಲ್ದಿರಾ ನೆಲ ಒಣಗೋಗ್ತಾ ಇದೆ, ಬೆಳೆ ಇಲ್ಲ, ನೆಕ್ಸ್ಟ್ ಊಟಕ್ಕೂ ತೊಂದರೆ ಆಗುತ್ತೆ ಜನಕ್ಕೆ. ಅವ್ರಿಗೆ ಬೋರ್ಗಳು ಹಾಕ್ಸ್ಕೊಡ್ಲಿ ಬಿಡಿ ರೈತರಿಗೆ. ಏನಕ್ಕೆ ಬೇಕು ಫ್ರೀ ನಮ್ಗೆ? ಯಾವ ಫ್ರೀನೂ ಬೇಡ. ನೀವು ಇಲ್ಲಿ ಕೊಡೋ ಫ್ರೀನ ಭಾಗ್ಯ ಜ್ಯೋತಿ ಹಳ್ಳಿಗಳ ಕಡೆ ಕೊಡಿ, ಹಳ್ಳಿ ಜನಕ್ಕೆ ಉಪಯೋಗ ಆಗುತ್ತೆ. ಈ ರೈತ ಮಹಿಳೆಯರಿಗೆ ಬಸ್ ಫ್ರೀ ಕೊಡಿ, ಪಾಪ ಏಜ್ ಆಗಿರೋರ್ಗೆ ಹ್ಯಾಂಡಿಕ್ಯಾಪ್ಗಳಿಗೆ ಫ್ರೀ ಕೊಡಿ. ಗೌರ್ಮೆಂಟ್ ಸ್ಕೂಲ್ಗಳು ಉದ್ಧಾರ ಮಾಡಿ ಫಸ್ಟ್. ಎಷ್ಟೋ ಗೌರ್ಮೆಂಟ್ ಸ್ಕೂಲ್ ಬಿದ್ದೋಗೋ ಸ್ಟೇಜಲ್ಲಿ ಇದೆ ಸರ್. ಆ ಸ್ಕೂಲ್ಗಳು ಕರೆಕ್ಟ್ ಕಟ್ಟಿಸ್ಕೊಡಿ. ಫ್ರೀ ಕೊಡೋ ದುಡ್ಡು ಅಲ್ಲ ಹಾಕಿ ನೀವು. ಗೌರ್ಮೆಂಟ್ ಮಕ್ಕಳು ಎಷ್ಟೋ ಜನ ಪ್ರೈವೇಟ್ಗಳು ಓದ್ಸಕ್ ಆಗಲ್ಲ ಇವಾಗ ನಮ್ಮಂತವ್ರ ಕೈಲಿ. ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಓದಿಸ್ತೀವಿ, ಫೀಸ್ಗಳು ಕಟ್ಟಕ್ಕಾಗಲ್ಲ. ಆ ಗೌರ್ಮೆಂಟ್ ಸ್ಕೂಲ್ ಕಳಿಸ್ಬೇಕಾದ್ರೆ ನಮ್ಗೆ ಭಯ ಆಗುತ್ತೆ, ಎಲ್ಲಿ ಬಿಲ್ಡಿಂಗ್ಗಳು ಬಿದ್ದೋಗ್ಬಿಡುತ್ತೋ, ಏನಾಗುತ್ತೆ ಅವಾಗ ನಮ್ಮ ಮಕ್ಳಿಗೆ ಏನಾಗುತ್ತೋ ಅನ್ನೋ ಭಯದಲ್ಲೇ ಕಳಿಸ್ಬೇಕು. ಆ ಗೌರ್ಮೆಂಟ್ ಸ್ಕೂಲ್ಗಳು ಫಸ್ಟ್ ಕರೆಕ್ಟಾಗಿ ಮಾಡಿ ನೀವು. ಯಾವ ಫ್ರೀನೂ ಬೇಡ, ಏನು ಬೇಡ. ಅದಕ್ಕೋಸ್ಕರ ನಮಗೆ ಇದೆಲ್ಲ ನೋಡಿ ಬಿಜೆಪಿ ಸರ್ಕಾರ ಬರಬೇಕು. ಈ ಬಿಜೆಪಿ ಸರ್ಕಾರದವ್ರು ತಿಳ್ಕೊಬೇಕು ನಾವು ಹೇಳೋದನ್ನ ಏನ್ ಹೇಳ್ತಾ ಇದೀವಿ ಅನ್ನೋದು ತಿಳ್ಕೊಂಡು ಅವರು ನೆಕ್ಸ್ಟ್ ಇವ್ರದ್ದು ಫ್ರೀ ಬೇಡ ನಮ್ಗೆ, ನೀವೇ ಬರ್ರಿ, ನೀವೇ ನಮ್ಗೆ ಏನೇನ್ ಬೇಕು ಸೌಕರ್ಯ ಮಾಡ್ಕೊಡಿ. ಗೌರ್ಮೆಂಟ್ ಸ್ಕೂಲ್ ಆಗ್ಲಿ, ಮಹಿಳೆ ಈ ರೈತ ಮಹಿಳೆ ಅವ್ರಿಗೆ ಫ್ರೀ ಬಸ್ ಮಾಡಿ, ಪರವಾಗಿಲ್ಲ. ಹಳ್ಳಿಗಳಲ್ಲಿ ಪಾಪ ಎಷ್ಟೋ ಜನ ಮಕ್ಳಿಗೆ ವಿದ್ಯೆಗಳಿಲ್ಲ, ಅಂಥವ್ರಿಗೆ ಅವ್ರಿಗೆ ಏನೋ ಪ್ರೋತ್ಸಾಹದಾನ ಅಂಥವ್ರಿಗೆ ಕೊಡಿ, ಕಳಿಸ್ತಾರೆ ಸ್ಕೂಲ್ಗಳಿಗೆ. ಮಕ್ಳಿಗೆ ವಿದ್ಯೆ ಕೊಡಿ, ಮಕ್ಳಿಗೆ ಹಳ್ಳಿ ಜನಕ್ಕೆ ಪಾಪ ಅನುಕೂಲ ಮಾಡ್ಕೊಡಿ. ಕರೆಂಟ್ ಕೊಡಿ ಅವ್ರಿಗೆ. ನೀರಾವರಿ ಯೋಜನೆಗಳು ಎಷ್ಟೋ ನಿಂತೋಗಿದೆ, ಅದನ್ನ ಫಸ್ಟ್ ಮುಂದಕ್ಕೆ ತಗೊಂಬನ್ನಿ. ಅಂಥವು ಮಾಡಿ ಸರ್, ಅಂಥವು ಒಳ್ಳೇದು ಮಾಡ್ಬೇಕು. ನಮಗೆ ಬಿಜೆಪಿ ಬರ್ಬೇಕು ಸರ್. ಓಕೆ ಸರ್. ಈಗ ಒಟ್ಟಾರೆಯಾಗಿ ಏನು ಬಿಜೆಪಿ ಏನು ಬರಬೇಕು ಅಂತ ಡಾಕ್ಟರ್ ಮಂಜುನಾಥ್ ಅವರ, ಅಥವಾ ಡಾಕ್ಟರ್ ಮಂಜುನಾಥ್ ಅವರು ಕೂಡ ಒಳ್ಳೆ ಸ್ಪರ್ಧಿ ಅಂತ ಹೇಳ್ತೀರಾ? ಯಾಕೆಂದ್ರೆ ಏನು DK ಸುರೇಶ್ ಅವರು 3 ಬಾರಿ ಸಂಸದರಾದಂಥವ್ರು, ಸೊ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ನಿಮ್ ಪ್ರಕಾರ ಮಾಡಿದಾರ ಇಲ್ವಾ? ಹಾಗೆ ಡಾಕ್ಟರ್ ಮಂಜುನಾಥ್ ಅವ್ರ ಬಗ್ಗೆ. ಅಲ್ಲ, DK ಸುರೇಶ್ ಅವರು ಕೆಲಸಗಳು ಮಾಡಿಲ್ಲ ಅಂತಲ್ಲ, ಆದ್ರೆ ಅವರು ಮಾಡಿರೋಂಥ ಕೆಲಸಗಳು ನಮ್ಮ ಮುಂದೆ ಅಷ್ಟು ನಮ್ ಕಣ್ಣು ಕಾಣಿಸ್ತಾ ಇಲ್ಲ. DK ಸುರೇಶ್ ಅವ್ರು ಮಾಡಿರೋ ಕೆಲಸಗಳು ನಮ್ ಮುಂದೆ ಏನ್ ಕಾಣಿಸ್ತಾ ಇಲ್ಲ ಅಷ್ಟು. ಇಲ್ಲಿ ನಮ್ಮ MLA ಇದಾರಲ್ಲ, ಸಿಟ್ಟಿಂಗ್ MLA ಮುನಿರತ್ನ ಅವರು ಜನಸ್ಪಂದನೆ ಚೆನ್ನಾಗಿದೆ ಇಲ್ಲಿ. ನಮ್ಗೆ DK ಸುರೇಶ್ ಅವರು ನಮ್ಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇಲ್ಲ ಸರ್. ಮುನಿರತ್ನ ಮಾತ್ರ ನಾಳೆ ಬೆಳಿಗ್ಗೆ ಹೋಗ್ಬಿಟ್ಟು ನಾವ್ ಏನ್ ಬೇಕಾದ್ರೂ ಕೇಳ್ಬೋದು ಸರ್, ನಮ್ಗೆ ಈ ತರ ತೊಂದರೆ ಇದೆ ಅಂತ. ಯಾಕಂದ್ರೆ ಜನಸ್ಪಂದನೆ ಚೆನ್ನಾಗಿ ಇಟ್ಕೊಂಡಿರೋದು ಮುನಿರತ್ನಂ ಅವರು. DK ಸುರೇಶ್ ಅವರು ಅವ್ರಿಗೆ ಎಲ್ಲೆಲ್ಲಿ ಕೆಲಸಗಳು ಮಾಡಿದಾರೆ ನಮಗ್ ಗೊತ್ತಿಲ್ಲ ಸರ್. ಅದು ಮಂಜುನಾಥ್ ಅವ್ರು ಏನಂದ್ರೆ ಅವರು ಡಾಕ್ಟ್ರು, ಮತ್ತೆ ಜನದ ಜೊತೆ ಚೆನ್ನಾಗಿ ಸಂಪರ್ಕ ಹೊಂದುತ್ತಾ ಇದ್ದಾರೆ, ಚೆನ್ನಾಗಿದ್ದಾರೆ ಜನದ ಜೊತೆ. ಎಷ್ಟೋ ಜನದ ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಹಾಸ್ಪಿಟಲ್ ಅಲ್ಲಿ ಇದ್ದಾಗ ಕೂಡ. ನೋಡೋಣ ಮುಂದಕ್ಕೆ ಅವರು ಸೆಂಟ್ರಲ್ ಅಲ್ಲಿ ಅವ್ರು ಬಂದ್ರೆ ಹೆಲ್ತ್ ಮಿನಿಸ್ಟ್ರು ಆಗ್ಬೋದು, ನಮ್ಮ ದೇಶದ ಹೆಲ್ತ್ ಮಿನಿಸ್ಟ್ರು ಆಗ್ಬೋದು, ಹೇಳಕ್ಕಾಗಲ್ಲ. ಅವ್ರು ಅವಾಗ ನಮ್ಮಂತವ್ರ ಬಡವ್ರಿಗೆಲ್ಲ ಅನುಕೂಲ ಆಗುತ್ತಲ್ವಾ. ನಮ್ಮ ಸ್ಟೇಟ್ ಇಂದ, ನಮ್ಮ ರಾಜ್ಯದಿಂದ ಒಬ್ರು ಆರೋಗ್ಯ ಸಚಿವರಾದ್ರೆ ಕೇಂದ್ರದಲ್ಲಿ ನಮ್ಗೆ ಅನುಕೂಲನೇ ಅಲ್ವಾ ಸರ್ ಇವಾಗ. ಈಗ ಒಟ್ಟಾರೆಯಾಗಿ ಏನು ಡಾಕ್ಟರ್ ಮಂಜುನಾಥ್ ಅವ್ರು ಗೆಲ್ಬೇಕು ಅಂತ ಹೇಳ್ತಾ ಇದ್ದೀರಾ, ಬಿಜೆಪಿ ಗೆಲ್ಬೇಕು ಅಂತ ಹೇಳ್ತಾ ಇದ್ದೀರಾ. ಈಗ ಬಿಜೆಪಿ ಗೆದ್ರೆ ಪ್ರಧಾನಮಂತ್ರಿ ಯಾರಾಗ್ಬೇಕು? ನರೇಂದ್ರ ಮೋದಿ ಅವರೇ ಪ್ರಧಾನಮಂತ್ರಿ ಆಗೋದು ಈ ಸರಿನೂ, ಅವರೇ ಆಗ್ಬೇಕು. ಯಾಕಂದ್ರೆ ಅವ್ರಿಗಿರೋಷ್ಟು ತಾಳ್ಮೆ, ಅವ್ರಿಗಿರೋಷ್ಟು ಜ್ಞಾನ ನಾವು ನೋಡ್ದಂಗೆ ಇವಾಗ ಇರೋರ್ಗೆ ಯಾರಿಗೂ ಅಷ್ಟಿಲ್ಲ. ಒಳ್ಳೆ ಪ್ರಧಾನಮಂತ್ರಿ, ಒಳ್ಳೆ ಮನುಷ್ಯ. ದೇಶಕ್ಕೆ ಏನ್ ಬೇಕು, ದೇಶದ ಜನಕ್ಕೆ ಏನ್ ಬೇಕು ಅನ್ನೋದು ಅವ್ರು ತುಂಬಾ ಚೆನ್ನಾಗಿ ಗೊತ್ತು, ತಿಳ್ಕೊಂಡಿದ್ದಾರೆ. ಅವರೇ ಈ ಸರಿನೂ ಪ್ರಧಾನಮಂತ್ರಿ ಆಗ್ಬೇಕು ಸರ್. ಓಕೆ, ಪ್ರಧಾನಮಂತ್ರಿ ಮತ್ತೆ ನರೇಂದ್ರ ಮೋದಿ ಅವರಾದ್ರೆ ನಿಮ್ಮ ನಿರೀಕ್ಷೆಗಳೇನಿರುತ್ತೆ ಸರ್? ಈ ತರದ್ದು ಒಂದಷ್ಟು ಕೆಲಸಗಳಾಗಬೇಕು, ಈ ತರ ಬದಲಾವಣೆಗಳಾಗಬೇಕು ಅನ್ನುವಂತ ವಿಚಾರ. ಅದೇ ಸರ್, ಅವರೇ ಪ್ರಧಾನಮಂತ್ರಿ ಆದ್ರೆ ಇವಾಗ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಇದೆ, ಅವರು ತಿಳ್ಕೊಂಡ್ಲಿ. ಸ್ವಲ್ಪ ನಿರುದ್ಯೋಗ ಯೂತ್ ಓದಿರೋ ಹುಡುಗರಿಗೆ ಜಾಸ್ತಿ ಜನಕ್ಕೆ ಕೆಲಸಗಳೇ ಇಲ್ಲ. ಸ್ವಲ್ಪ ನಿರುದ್ಯೋಗ ಸಮಸ್ಯೆ ನೀಗಿಸ್ಬೇಕು. ಮತ್ತೆ ರೈತರು ಮನೆಯೆಲ್ಲ ಅವ್ರ ಸರ್ಕಾರದಲ್ಲೇ ಗಲಾಟೆಗಳು ಆಗಿದೆ ಸುಮಾರು, ಅದನ್ನ ಸರಿ ಮಾಡಿಕೊಂಡು ರೈತರಿಗೆ ಅನುಕೂಲ ಆಗೋ ಕೆಲಸಗಳು ಮಾಡಲಿ. ಅವ್ರಿಗೆ ಬಿತ್ತನೆ ಬೀಜಗಳು, ಗೊಬ್ಬರ ಅವೆಲ್ಲ ಫ್ರೀ ಕೊಡ್ಲಿ. ಮತ್ತೆ ನಮ್ಮ ದೇಶಕ್ಕೆ ಇನ್ನ ಸ್ವಲ್ಪ ಭದ್ರತೆಯನ್ನು ಕಲ್ಪಿಸ್ತಾರೆ ಅನ್ನೋ ನಂಬಿಕೆ ಇದೆ. ಇವಾಗೆಲ್ಲ ನೋಡಿದ್ರಿ ನೀವು, ಇಲ್ಲಿ ರಾಮೇಶ್ವರಂ ಕೆಫೆ ಬಾಂಬು ಬ್ಲಾಸ್ಟು ಮತ್ತೆ ಬೇರೆ ಬೇರೆ ಕಡೆ ಎಲ್ಲ ಸ್ವಲ್ಪ ಜಾಸ್ತಿನೇ ಆಗ್ತಾ ಇತ್ತು. ಅದೆಲ್ಲ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಅನ್ನೋದು ಭರವಸೆ ನಮ್ಗೆ, ಅವ್ರ ಸರ್ಕಾರ ಬಂದ್ರೆ.